ಇನೋವಾ ಕ್ರಿಸ್ಟಾ ತಗೊಳ್ಳೋರಿಗೆ ಸುಮಾರು 7-8 ಇನೋವಾ ಕ್ರಿಸ್ಟಾಗಳಿದಾವೆ. XUV500 ನೋಡ್ತೀನಿ ಅಂದ್ರೆ ಅದು ಕೂಡ ಸುಮಾರು 7-8 ಗಾಡಿಗಳು ನೋಡಬಹುದು. ಪೋಲೋ ತಗೋತೀನಿ ಅಂದ್ರೆ ಅದರಲ್ಲೂ ಅಷ್ಟೇ ಸುಮಾರು ಒಂದು 5-6 ಗಾಡಿಗಳು ನೋಡಬಹುದು. ಸ್ವಿಫ್ಟ್ ಬೇಕಾ, ಸ್ವಿಫ್ಟ್ ಡಿಸೈರ್ ಬೇಕಾ, ಹೋಂಡಾ ಅಮೇಜ್ ಬೇಕಾ, ಆಡಿ ಬೇಕಾ, ಆಮೇಲೆ ಎರ್ಟಿಗಾ ಬೇಕು ಅಂದ್ರೂ ಸಿಗುತ್ತೆ. ಮೋಸ್ಟ್ ಡಿಮ್ಯಾಂಡ್ ಗಾಡಿ ಯಾವ್ದು ಬೇಕು ಎಲ್ಲಾ ತರ ಕಾರ್ಗಳು ಇಟ್ಟಿದ್ದಾರೆ. ಫೀಲ್ಡ್ಗೆ ಅಳುಬ್ರು, ಬಟ್ ಈ ಜಾಗಕ್ಕೆ ಹೊಸಬ್ರು. ಅಂದ್ರೆ ಹೊಸ ಶೋರೂಮ್ ಓಪನ್ ಮಾಡ್ಕೊಂಡು ಇಲ್ಲಿ ಸುಮಾರು ಕಲೆಕ್ಷನ್ಗಳನ್ನ ಇಟ್ಕೊಂಡಿದ್ದಾರೆ. ಯಾರಿಗೆಲ್ಲ ಕಾರ್ ಬೇಕೋ ಜಾಯ್ಫುಲ್ ಕಾರ್ಸ್ ನ ಕಾಂಟ್ಯಾಕ್ಟ್ ಮಾಡಬಹುದು. 18 ಮಾಡೆಲ್ ಕ್ರಿಸ್ಟಾ ಬರೀ 14 ಲಕ್ಷ ಕೊಡ್ತೀನಿ, ಬನ್ನಿ ಸರ್. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಆಲ್ಮೋಸ್ಟ್ ರೆಗ್ಯುಲರ್ ಆಗಿ ಅಪ್ಡೇಟ್ ಇರ್ತಾ ಇತ್ತು ಜಾಯ್ಫುಲ್ ಕಾರ್ಸ್. ಎಲ್ಲಿ ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಶೋರೂಮ್ ಇದ್ದಿದ್ದು. ಸೊ ಅಲ್ಲಿಂದ ಈಗ JP ನಗರಕ್ಕೆ ಶಿಫ್ಟ್ ಆಗಿದೆ. ಈ JP ನಗರದಲ್ಲಿ ಹೊಸದಾಗಿ ಶೋರೂಮ್ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಕಲೆಕ್ಷನ್ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಮತ್ತೆ ನೀವು ಇನೋವಾ ಕ್ರಿಸ್ಟಾ ಕೇಳ್ತೀನಿ ಅಂದ್ರೆ ಸುಮಾರು ಕಲೆಕ್ಷನ್ಸ್ ಇದೆ. ಒಂದಲ್ಲ ಎರಡಲ್ಲ ಸುಮಾರು ಗಾಡಿಗಳು ಇಟ್ಟಿದ್ದಾರೆ. XUV500 ಜಾಸ್ತಿ ಇಟ್ಟಿದ್ದಾರೆ. ಬ್ರೆಜಾ ಬೇಕಾ ಬ್ರೆಜಾ ಇದೆ, ಹಾಗೆ ಪೋಲೋ ಬೇಕಾ ಪೋಲೋ ಕೂಡ ಇದೆ. ಸುಮಾರು ಗಾಡಿಗಳಿದಾವೆ ಇಲ್ಲಿ. ಸೊ ಎಸ್ ಕ್ರಾಸ್ ಇಂದ ಹಿಡಿದು ಇಕೋ ಸ್ಪೋರ್ಟ್ಸ್ ಇಂದ ಹಿಡಿದು ಆಡಿ ಗಾಡಿ ಇದೆ, ಮತ್ತೆ ಅಮೇಜು, ಹೋಂಡಾ ಸಿಟಿ, ಮತ್ತೆ ಇನೋವಾ ಬೇಕು, ಇನೋವಾ ಕ್ರಿಸ್ಟಾ ಬೇಕಂದ್ರೆ ಎರಡೂ ಕೂಡ ಟೈಪ್ಸ್ ಅಲ್ಲಿ ನಿಮಗೆ ಕಾರ್ಗಳು ಸಿಗ್ತಾ ಇದಾವೆ. ಸೊ ನಮ್ ಜೊತೆ ಈಗ ಇರ್ಫಾನ್ ಭಾಯ್ ಜಾಯಿನ್ ಆಗ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಮೊದಲನೇದಾಗಿ ಕಂಗ್ರಾಚುಲೇಷನ್, ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಅಲ್ಲೇ ಚೆನ್ನಾಗಿ ಮಾಡ್ತಿದ್ರೆ ಇಲ್ಲೂ ಇದೇ ತರ ಬಿಸ್ನೆಸ್ ಆಗಿ ಎಕ್ಸ್ಪೆಂಡ್ ಮಾಡಿದೀರಾ, ಚೆನ್ನಾಗಿ ಆಗ್ತಾ ಇದೆ. ಸೊ ನಾವೀಗ ನಿಂತಿರೋದು ಆಲ್ರೆಡಿ ಒಂಥರ ಕಿಂಗ್ ಪಿನ್ ಕಾರ್ಗಳಿಗೆ ಕಿಂಗ್ ಪಿನ್ ಅಂತಾನೆ ಹೇಳ್ಬೋದು. ಫಾರ್ಚುನರ್ ಒಂಥರ ನೆಕ್ಸ್ಟ್ ಲೆವೆಲ್. ಸೊ ಒಟ್ನಲ್ಲಿ ಚೆನ್ನಾಗಿ ನಡೀತಿದೆಯಲ್ಲ? 100% ಚೆನ್ನಾಗಿದೆ. ನಿಮ್ಮ ಆಶೀರ್ವಾದ, ಎಲ್ಲರೂ ಕಸ್ಟಮರ್ಸ್ ತುಂಬಾ ಸಪೋರ್ಟ್ ಮಾಡ್ತಾವ್ರೆ. ನಿಮ್ದು ಲಾಸ್ಟ್ ಟೈಮ್ ಸುಮಾರು ಫಾಲೋ ಬ್ಯಾಕ್ ಬಂತು. ಕಸ್ಟಮರ್ ಹಿಂಗೆ ಸಪೋರ್ಟ್ ಮಾಡಿ. MVP ಚಾನಲ್ ತುಂಬಾ ಚೆನ್ನಾಗಿ ವಿಡಿಯೋಸ್ ಮಾಡ್ತಾರೆ. ಎಲ್ಲಾ ಕಡೆ ಹೋಗಿ ಅವ್ರು ಸಪೋರ್ಟ್ ಮಾಡ್ತಾರೆ. ಅವರು ಚಾನಲ್ ಹಂಗೆ ಬೆಳೀರಿ. ಆಲ್ಮೋಸ್ಟ್ ಅವರು ತೋರ್ಸೋದೆಲ್ಲ ಚೆನ್ನಾಗಿ ಒಂದು ವೆರಿಫೈ ಮಾಡಿ ಆಮೇಲೆ ಗಾಡಿ ಎಲ್ಲ ಅವ್ರು ತೋರಿಸ್ತಾರೆ, ವಿಡಿಯೋ ಮಾಡ್ತಾರೆ. ಅದೊಂದು ಖುಷಿ ಆಯ್ತು. ಹಂಗೆ ಬೆಳೀರಿ, ಚಾನಲ್ ಬೆಳೀರಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಈ ಸರಿ ಯಾವ್ಯಾವೆಲ್ಲ ಕಾರ್ಗಳು ನೋಡ್ಬೋದು ಸರ್? ಸರ್, ನಮ್ಮ ಹತ್ರ ಜಾಸ್ತಿ ಅಂದ್ರೆ ನಮ್ದು ಇನ್ನು 7 ಸೀಟರ್ ಲೈಕ್ ಜಾಸ್ತಿ ಇರುತ್ತೆ. ಇನೋವಾ ಕ್ರಿಸ್ಟಾ ಆಗ್ಲಿ, ನಿಮ್ಗೆ ಇನೋವಾ ಆಗ್ಲಿ, ಇಲ್ಲ 5 ಸೀಟರ್ಸ್ ಅಲ್ಲಿ ಬೇಕಂದ್ರೆ 5 ಸೀಟರ್ಸ್ ಅರೇಂಜ್ ಮಾಡ್ತೀನಿ. XUV500s ನಿಮ್ಗೆ ಯಾವ್ದು ಜಾಸ್ತಿ ರಿಕ್ವೈರ್ಮೆಂಟ್ ಇದೆ ಬರೀ ವಾಟ್ಸಪ್ ಅಲ್ಲಿ ಹೈ ಅಂತ ಹಾಕಿದ್ರೆ ಕ್ಯಾಟ್ಲಾಗ್ ನಂಬರ್ ಒಂದ್ಸತಿ ಫುಲ್ ಬಿಸಿ ಇರುತ್ತೆ. ಇಲ್ಲ ಬರೀ ನಂಬರ್ ಹೈ ಅಂತ ಹಾಕ್ಬಿಟ್ರೆ ಕ್ಯಾಟ್ಲಾಗ್ಸ್ ಇಮಿಡಿಯೇಟ್ ಬಂದ್ಬಿಡುತ್ತೆ. ನಿಮ್ಗೆ ಯಾವ್ದು ಕ್ಯಾಟ್ಲಾಗ್ಸ್ ಇರುತ್ತೆ ಎಲ್ಲ ಫುಲ್ ಲಿಸ್ಟ್ ಇರುತ್ತೆ. ಬಂದು ಯಾವ್ದು ಬೇಕಂದ್ರೆ ಚೂಸ್ ಮಾಡ್ಕೊಂಡು. ಇನೋವಾ ಕ್ರಿಸ್ಟಾ ಎಷ್ಟಿದಾವೆ ಸರ್? ಇನೋವಾ ಕ್ರಿಸ್ಟಾ ಇಲ್ಲ ಅಂದ್ರೆ ಒಂದು 7-8 ಇನೋವಾ ಕ್ರಿಸ್ಟಾ ಇದೆ. ಇನೋವಾ ಎಷ್ಟಿದಾವೆ? ಇನೋವಾ 4-5 ಇನೋವಾ XUV500 ಒಂದು 7-8 ಇನೋವಾ. ಪೋಲೋ ಒಂದು ಇಲ್ಲ ಅಂದ್ರೆ ಒಂದು ಗಾಡಿ ಇದೆ. ಬೇರೆ ಯಾವ್ಯಾವ ಗಾಡಿ ಇಷ್ಟಿದೆ ಸರ್? ಈಕೋ ಸ್ಪೋರ್ಟ್ ಇದೆ, ಎಸ್ ಕ್ರಾಸ್ ಇದೆ, ನಿಮ್ಗೆ ವೋಲ್ಕ್ಸ್ವ್ಯಾಗನ್ ವೆಂಟೆ ಇದೆ, ಆಡಿ ಇದೆ, ಶಿಫ್ಟ್ ಇದೆ, ಅಮೇಜ್ ಇದೆ. ಇದು ಮೋಸ್ಟ್ ಡಿಮ್ಯಾಂಡೆಡ್ ಫೋರ್ಡ್ ಎಂಡೋವರ್ ಇದೆ. ನಿಮ್ಗೆ ಲೋ ಮಾಡೆಲ್ ಬೇಕಂದ್ರೆ 8 ಮಾಡೆಲ್ ಇದೆ ಫೋರ್ಡ್ ಎಂಡೋವರ್. ವಿಡಿಯೋ ಅಲ್ಲಿ ಏನ್ ತೋರಿಸ್ತಾ ಇದೀನಿ, ಇನ್ನೂ ಜಾಸ್ತಿ ಕಲೆಕ್ಷನ್ಸ್ ಇದೆ, ನಿಮ್ಗೆ ತೋರ್ಸಕ್ ಆಗ್ತಾ ಇಲ್ಲ. ಒಂದು ಹೈ ಅಂತ ಹಾಕಿದ್ರೆ ಕ್ಯಾಟಲಾಗ್ಸ್ ಅಲ್ಲಿ ಎಲ್ಲ ಅಪ್ಡೇಟ್ ಇರುತ್ತೆ, ಅದನ್ನ ನೋಡ್ಕೊಳ್ಬಹುದು. ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ? ಎಕ್ಸಾಕ್ಟ್ ಲೊಕೇಶನ್ ಇದು JP ನಗರ್ 9 ಫೇಸ್ ಆಂಜನಾಪುರ ಅಂತ ಇರುತ್ತೆ. ನಿಮ್ಗೆ KRB ಪೆಟ್ರೋಲ್ ಬಂಕ್ ಯಾರಾದ್ರು ಕೇಳ್ರೆ ಹೇಳ್ತಾರೆ. ಇಲ್ಲ ಅಂದ್ರೆ ನಿಮ್ಗೂ ಗೊತ್ತಾಗಿಲ್ಲ ಅಂದ್ರೆ ಡೈರೆಕ್ಟ್ ಜಾಯ್ಫುಲ್ ಕಾರ್ಸ್ ಅಂತ ಹೊಡೀರಿ, ಗೂಗಲ್ ಅಲ್ಲೋ ಎಲ್ಲಾದ್ರೂ ಹೊಡೀರಿ, ನಿಮ್ಗೆ ಎಕ್ಸಾಕ್ಟ್ ಲೊಕೇಶನ್ ಆಗುತ್ತೆ. ಅದು ನಿಮ್ಗೆ ಮಾಡಕ್ ಆಗಿಲ್ಲ ಅಂದ್ರೆ ಒಂದು ವಾಟ್ಸ್ಆಪ್ ಅಲ್ಲಿ ಹೈ ಅಂತ ಹಾಕಿ ಎಲ್ಲ ಎಕ್ಸಾಕ್ಟ್ ಲೊಕೇಶನ್ ಕ್ಯಾಟಲಾಗ್ ಎಲ್ಲ ಬಂದ್ಬಿಡುತ್ತೆ. ಸರಿ ಸರ್, ಹಾಗಾದ್ರೆ ಸ್ಟಾರ್ಟಿಂಗ್ ಇನೋವಾ ಕ್ರಿಸ್ಟಾಗಳಿಂದ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಲ್ಲ ಡೀಟೇಲ್ಸ್ ನ ತಿಳ್ಕೊಳ್ಳೋಣ. ಯಾರಿಗೆಲ್ಲ ಕಾರ್ ಬೇಕು ನೋಡಿ, ಇಷ್ಟು ಕಾರ್ಗಳಿದಾವೆ. ಫಾರ್ಚುನರ್ ಇಂದ ಹಿಡಿದು ಇನೋವಾ ಕ್ರಿಸ್ಟಾ ಇಂದ XUV500, ಸ್ವಿಫ್ಟ್ ಬೇಕಾ, ಆಗ್ಬೇಕು ಸರ್ ಇದು. ಸೊ ನೋಡೋಣ ಪ್ರೈಸಿಂಗ್ ಯಾವ ತರ ಕೊಡ್ತೀರಾ ಏನು ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ನಿಮಗೆ ನೋಡಿ ಕಸ್ಟಮರ್ಸ್ ಜಾಯ್ಫುಲ್ ಕಾರ್ಸ್ ಬನ್ನಿ ತಗೊಂಡ್ ಹೋಗ್ಬೇಕು ಸರ್. ಸೂಪರ್ ಸರ್, ಇಲ್ಲಿಂದನೇ ಶುರು ಮಾಡಿ. ಬನ್ನಿ. ಇನೋವಾ ಕ್ರಿಸ್ಟಾ ಯಾರು ನೋಡ್ತಾ ಇದ್ರೆ ಒಂದ್ 7-8 ಗಾಡಿ ಇದೆ. ಇದು ಬಂದು 2017 ಸಿಂಗಲ್ ಓನರ್ Z ವರ್ಷನ್, ಬರೀ 90,000 ಓಡಿದೆ. ರೆಕಾರ್ಡೆಡ್ ಗಾಡಿ, ₹1 ಖರ್ಚಿಲ್ಲ. ಬೊಂಬಾಟ್ ಇದೆ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ, ಒರಿಜಿನಲ್ ಮೇಂಟೈನ್ ಆಗಿದೆ. ಸಣ್ಣ ಪುಟ್ಟ ಏನ್ ಬಂಪರ್ ಸ್ಕ್ರಾಚಸ್ ಆಗಿದೆ ಅದು ಒರಿಜಿನಲ್ ಪೇಂಟ್, ಅದಕ್ಕೆ ಮಾಡ್ಸಕ್ ಹೋಗಿಲ್ಲ. ಜುನಿಯನ್ ಕಾರ್ ಇದೆ. 17.5 ಲಕ್ಷಕ್ಕೂ ಕೊಡ್ತೀನಿ. ಬೆಸ್ಟ್ ಪ್ರೈಸ್ 17 ಮಾಡಲ್ 17.5 ಲಕ್ಷ. 17 ಲಕ್ಷ. ಅದು Z ವರ್ಷನ್ ಸಿಂಗಲ್ ಓನರ್ ಸರ್. ಡೀಸೆಲ್ ಮ್ಯಾನ್ಯುಯಲ್ ಸಿಂಗಲ್ ಓನರ್. ಸೊ ನೋಡಿ, ಯಾರಿಗಾದ್ರೂ 17 ಮಾಡಲ್ ಸಿಂಗಲ್ ಓನರ್ Z ವರ್ಷನ್ ಡೀಸೆಲ್ ಮ್ಯಾನ್ಯುಯಲ್ ಬೇಕು ಅಂದ್ರೆ 17.5 ಲಕ್ಷ, ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಇನೋವಾ ಕ್ರಿಸ್ಟಾ ಸರ್. ಇನ್ನೊಂದು 2019 ಮಾಡೆಲ್ ಇದೆ, ಸಿಂಗಲ್ ಓನರ್ V ವರ್ಷನ್. ಇದು ನಿಮ್ಗೆ ಬರೀ 63,000 ಹೊಡಿದೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್, ಸಿಲ್ವರ್ ಕಲರ್ ಅಲ್ಲಿ ಸಕ್ಕದಾಗಿದೆ. ಏನ್ ನೀವು ತಗೊಂಡ್ ₹1 ಖರ್ಚು ಮಾಡಂಗಿಲ್ಲ. ನಿಮ್ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ 20,25,000 ಹೇಳ್ತಾ ಇದೀನಿ. ಅದನ್ನಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಬಂತೀನಿ. 20,25,000 ನೆಗೋಷಿಯಬಲ್. ಹೌದು, ಅದು ಬರೀ 63,000 ಹೊಡಿದೆ ಸರ್. ಬ್ರ್ಯಾಂಡ್ 63,000 ಲೋನ್ ಕೂಡ ಆಗುತ್ತೆ. ಲೋನ್ 100% ಆಲ್ ಓವರ್ ಕರ್ನಾಟಕ ಮಾಡಿಸ್ಕೊಡ್ತೀನಿ ಸರ್. ಇನ್ನೊಂದು ಇನೋವಾ ಕ್ರಿಸ್ಟಾ ಇದೆ. ಇನ್ನೊಂದು ಕ್ರಿಸ್ಟಾ ಯಾರು ಸ್ವಲ್ಪ ಬಜೆಟ್ ಹೈ ಅಂದ್ರೆ ಇನ್ನೊಂದು ಬಜೆಟ್ ಅಲ್ಲಿ ತಂದಿದ್ದೀನಿ. 2017 ಮಾಡಲು 1,10,000 ನೋಡಿದೆ. ಇದು ನಮ್ಗೆ ಬೇಕಂದ್ರೆ NOC ಎಲ್ಲ ರೆಡಿ ಇದೆ. ಫ್ಯಾನ್ಸಿ ನಂಬರ್ ಬೇಕಂದ್ರೆ ಕೊಡ್ತೀನಿ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಒಳ್ಳೆ ಪ್ರೈಸ್. ಬರೀ 16.5 ಲಕ್ಷ ಹೇಳ್ತಾ ಇದೀನಿ. ಅದನ್ನಲ್ಲೂ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಸರ್. 16.5 ಲಕ್ಷ, ಅದರಲ್ಲೂ ನೆಗೋಷಿಯಬಲ್ ಪ್ರೈಸ್. ಸಿಂಗಲ್ ಓನರ್ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಇನೋವಾ ಕ್ರಿಸ್ಟಾ ಸರ್. ಇನ್ನೊಂದು 2017 V ವರ್ಷನ್ ಸಿಂಗಲ್ ಓನರ್, ವೈಟ್ ಕಲರ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇರೋದು ಇನೋವಾ ಕ್ರಿಸ್ಟಾ.
ಬರೀ 1,10,000 ಅದು 8 ಸೀಟರ್ ಗಾಡಿ ನಿಮ್ಗೆ ಬೆಸ್ಟ್ ಅಂಡ್ ಬೆಸ್ಟ್ ಕಂಡೀಷನ್ ಕೊಡ್ತೀನಿ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ 17.5 ಲಕ್ಷ ಹೇಳ್ತಾ ಇದೀನಿ. ಅದನ್ನಲ್ಲೂ ಬೆಸ್ಟ್ ಪ್ರೈಸ್. ಏನ್ ನಂಬರ್ ನೋಡ್ತಾ ಇದೀರಾ ನೀವು, ನಂಬರ್ ಎಲ್ಲ ಕೈಯಲ್ಲಿ ಮಾಡಿಸ್ಕೊಡ್ತೀನಿ ಸರ್. ಕರ್ನಾಟಕ ರಿಜಿಸ್ಟ್ರೇಷನ್ ಸೇರಿ ಇನ್ಕ್ಲೂಡಿಂಗ್ ಪ್ರೈಸ್ ಎಷ್ಟು ಲಕ್ಷಕ್ಕೆ ಸರ್? 17.5 ಲಕ್ಷಕ್ಕೆ ಕರ್ನಾಟಕ ಮಾಡಿ ನಿಮ್ಗೆ ಲೋನ್ ಬೇಕಂದ್ರೆ ಲೋನ್ ಮಾಡಿಸ್ಕೊಡ್ತೀನಿ. ಇನ್ನೊಂದ್ಸರಿ ಮಾಡಲ್ ಹೇಳಿ. 17 ಮಾಡಲ್ ಸಿಂಗಲ್ ಓನರ್ 8 ಸೀಟರ್ 2.4 ವಿತ್ ಕರ್ನಾಟಕ 17.5 ಲಕ್ಷ. ಹೌದು, ಅದನ್ನಲ್ಲೂ ಬೆಸ್ಟ್ ಪ್ರೈಸ್ ಕೂಡ ಇದೆ ಇನ್ ಬಿಟ್ವೀನ್ ಇನೋವಾ ಕ್ರಿಸ್ಟಾದಲ್ಲಿ. ಏನಂದ್ರೆ ಫಾರ್ಚುನರ್ ನಿಮ್ಗೆ ಏನಂದ್ರೆ ತುಂಬಾ ರೇರ್ ಕಲೆಕ್ಷನ್. ಏನಕ್ಕೆ ಅಂದ್ರೆ 2015 4x4 ಆಟೋಮೆಟಿಕ್ ಇದು ನಿಮ್ಗೆ ಆಟೋಮೆಟಿಕ್ 4x2 ಸುಮಾರು ಗಾಡಿ ಸಿಗುತ್ತೆ. 4x4 ಆಟೋ ಸುಮಾರು ಕಮ್ಮಿ ಗಾಡಿ ಇರೋದು ನಿಮ್ಗೆ 15 ಮಾಡಲ್ ಸೆಕೆಂಡ್ ಓನರ್ ಬರೀ 85,000 ಹೊಡಿದೆ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನಿಮ್ಗೆ ಒಂದು ಬೆಸ್ಟ್ ಪ್ರೈಸ್ ಅಂದ್ರೆ ಒಂದು 16,50,000 ಹೇಳ್ತಾ ಇದೀನಿ. ಅದಲ್ಲೂ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಸರ್. 16,50,000 ಅದರಲ್ಲೂ ನೆಗೋಷಿಯಬಲ್. 15 ಮಾಡಲ್ ಸೆಕೆಂಡ್ ಓನರ್ ಮ್ಯಾನ್ಯುಯಲ್ ಡೀಸೆಲ್ ಆಟೋಮೆಟಿಕ್ 4x4. ಹಾಗೆ ನೆಕ್ಸ್ಟ್ ವೆಹಿಕಲ್ ಎಂಡೋವರ್ ಏನಾದ್ರು ನೋಡ್ತೀರಾ ಅಂದ್ರೆ ನೋಡಿ, ಮಾಫಿಯಾ ಲುಕ್ ಅಲ್ಲಿ ಇರ್ತಕ್ಕಂಥ ಕಾರು ಸರ್. 2017 ಮಾಡಲು 4x4 ಆಟೋಮೆಟಿಕ್, ಅದರಲ್ಲಿ 3.2 ಲೀಟರ್ ಇಂಜಿನ್, ಸಕ್ಕದ ಪವರ್ಫುಲ್ ಇರುತ್ತೆ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನಿಮಗೆ ಬರೀ 26 ಲ್ಯಾಕ್ಸ್ ಕೋಟಿಂಗ್ ಇದೆ. ಅದನ್ನಲ್ಲೂ ಬೆಸ್ಟ್ ಪ್ರೈಸ್ ಮಾಡ್ತೀನಿ. ಗಾಡಿ ತುಂಬಾ ಸಕ್ಕದಾಗಿದೆ, ₹1 ಏನು ಖರ್ಚು ಮಾಡಂಗಿಲ್ಲ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಗಾಡಿ ಪಿನ್ ಟು ಪಿನ್ ಸಕ್ಕದಾಗಿದೆ ಸರ್. ಸೊ ಏನ್ ಮಾಡ್ಲಂದ್ರಿ ಸರ್? 17 ಮಾಡಲು ನಿಮ್ಗೆ ಸನ್ ರೂಫ್ ಎಲ್ಲ ಬಂದ್ಬಿಟ್ಟು ಪ್ಯಾನೋರಮಿಕ್ ಸನ್ ರೂಫ್ ಕೂಡ ಇದೆ. 4x4 ಆಟೋಮೆಟಿಕ್ 3.2 ಲೀಟರ್ ಇಂಜಿನ್ ಸರ್ ಅದು. ಸೊ ಏನ್ ಹೇಳ್ತಾ ಇದೀರಾ ಸರ್? ಸರ್ 26 ಲಕ್ಷ ಹೇಳ್ತಾ ಇದೀನಿ. ಆನ್ ಟೇಬಲ್ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ ಸರ್. 26 ಲಕ್ಷಕ್ಕೆ 17 ಮಾಡಲ್ ಅದು ಆಟೋಮೆಟಿಕ್ 3.2 ಲೀಟರ್ ಇಂಜಿನ್, ಡೀಸೆಲ್. ಓನರ್ ಸಿಂಗಲ್, ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಸೊ ಆಲ್ರೆಡಿ ಕೆ ನಂಬರ್ ನೋಡ್ತಾ ಇದ್ರೆ ಯಾವುದೋ ಇಂಟ್ರೆಸ್ಟೇಟ್ ಗಾಡಿ ಅಲ್ಲ ಇದು. ಸೊ 17 ಮಾಡಲು ಸೆಕೆಂಡ್ ಓನರ್ ಆಟೋಮೆಟಿಕ್ ಡೀಸೆಲ್ ಯಾರಿಗಾದ್ರೂ ಬೇಕಂದ್ರೆ ಫೈನಲ್ ಒಂದು ರೇಟ್ ಹೇಳ್ಬಿಡಿ ಸರ್. ಇಲ್ಲಿ ಸರ್ ಫೈನಲ್ ಅಂದ್ರೆ ನಿಮ್ಗೆ 2450 ಮಾಡ್ಕೊಡ್ತೀನಿ ಬನ್ನಿ ಸರ್. 1.5 ಲಕ್ಷ ಡೈರೆಕ್ಟ್ ಆಫ್ ಕೊಡ್ತೀನಿ ಸರ್. 24 ನೋಡಿ, ಯಾರಿಗಾದ್ರೂ ಬೇಕಾದ್ರೆ ಒಂಥರ ಮಾಫಿಯಾ ಲುಕ್. ಫಾರ್ಚುನರ್ ಅಂದ್ರೆ ಅವ್ರ ಅಪ್ಪ ಅಂತತೆ ಇದು 100%. ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಕ್ರಿಸ್ಟಾ ಇದೆ 2017 ಮಾಡಲ್ ಸಿಂಗಲ್ ಓನರ್ ನಿಮ್ಗೆ 1,45,000 ನೋಡಿದೆ. ನಿಮ್ ಬೆಸ್ಟ್ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಅಂದ್ರೆ ಇದು 17.5 ಹೇಳ್ತಾ ಇದೀನಿ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ಸ್, ಸೀಟ್ ಕವರ್ಸ್ ಎಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ. ನಿಮಗೆ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ. ಒಂದ್ಸತಿ ಬನ್ನಿ, ಜೋಯ್ಫುಲ್ ಕಾರ್ಸ್ ವಿಸಿಟ್ ಮಾಡಿ. ಏನು ಪ್ರೈಸಸ್ ಹೇಳಿರುತ್ತೆ ಅದೇ ಫೈನಲ್ ಆಗಲ್ಲ, ನೆಗೋಷಿಯೇಟ್ ಆಗುತ್ತೆ 100%. ಆಲ್ ಓವರ್ ಕರ್ನಾಟಕ ಲೊಕೇಶನ್ ಲೋನ್ ಎಲ್ಲ ಮಾಡಿಸ್ಕೊಡ್ತೀನಿ ಸರ್. ಏನ್ ರೇಟ್ ಹೇಳ್ತಾ ಇದೀರಾ ಸರ್? 17.5 ಸಿಂಗಲ್ ಓನರ್ 17 ಮಾಡಲ್ ವಿ ವರ್ಷನ್ ಸರ್. 17 ಹೇಳ್ತಾ ಇದೀನಿ. ಅದನ್ನಲ್ಲೂ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ ಸರ್. ಇನ್ಕ್ಲೂಡಿಂಗ್ ಕರ್ನಾಟಕ ರಿಜಿಸ್ಟ್ರೇಷನ್ ಹೇಳ್ತಾ ಇರೋದು. ಕರ್ನಾಟಕ ನಂಬರ್ ಮಾಡಿಸೇ ಕೊಡ್ತೀನಿ ಸರ್. ವಿತೌಟ್ ನಂಬರ್ ಯಾವುದು ಕೊಡಲ್ಲ, ನಂಬರ್ ಎಲ್ಲ ಮಾಡಿಸಿ ನಿಮ್ಮ ಹೆಸರಲ್ಲಿ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಪೋಲೋ ಇದೆ, ಹಾರ್ಟ್ ಕೇಕ್ ಅಂತಾನೆ ಕರಿತೀವಿ. ಯಾವ ಮಾಡಲ್? ಪೋಲೋ 2015 ಮಾಡಲ್ GT ಇದು ಸಿಂಗಲ್ ಓನರ್ ಆಟೋಮೆಟಿಕ್ GT TSI ಇದು. ಪೋಲೋ ಅಲ್ಲಿ ಸುಮಾರು ನಿಮ್ಗೆ ಬೇಕಂದ್ರೆ ಒಂದು 6 to 7 ಕಾರ್ಸ್ ಇದೆ. ನಿಮ್ಗೆ ಮ್ಯಾನ್ಯುವಲ್ ಸಿಗುತ್ತೆ, ಹೈಲೈನ್ ಸಿಗುತ್ತೆ, GT ಆಟೋಮೆಟಿಕ್ ಸಿಗುತ್ತೆ, ಕಂಫರ್ಟ್ ಲೈನ್ ಸಿಗುತ್ತೆ. ಎಲ್ಲ ಮಾಡಲ್ಸ್ ಅವೈಲೇಬಲ್ ಇದೆ. ಸುಮಾರು 6 ಕಾರ್ ಇದೆ ಪೋಲೋ. 6-7 ಕಾರ್ ಇದೆ ಸರ್. ಇದು 1.2 TSI ಪೆಟ್ರೋಲ್ ಇಂಜಿನ್. ನಿಮ್ಗೆ ಬೆಸ್ಟ್ ಪ್ರೈಸ್ ಅಂದ್ರೆ ಒಂದು 6 ಲಕ್ಷ ಹೇಳ್ತಾ ಇದೀನಿ. ಬೆಸ್ಟ್ ಪ್ರೈಸ್ ಮಾಡಿಸ್ಕೊತಿ ಬನ್ನಿ ಸರ್. 2015 ಮಾಡಲ್ ಸಿಂಗಲ್ ಓನರ್ ಆಟೋಮೆಟಿಕ್ ವರ್ಷನ್ ಸರ್. ಆಟೋಮೆಟಿಕ್ 6 ಲಕ್ಷ ರೌಂಡ್ ಫಿಗರ್, ಅದರಲ್ಲೂ ನೆಗೋಷಿಯಬಲ್. ಅದರಲ್ಲಿ ಸಣ್ಣ ಪುಟ್ಟ ಮಾಡಿಸ್ಕೊಡ್ತೀನಿ ಸರ್. ಇನ್ನೊಂದು ಹಾಟ್ ಕೇಕ್ ಇದೆ ಸರ್. ಇನ್ನೊಂದು ಇದು ಆಟೋಮೆಟಿಕ್ ನಿಮ್ಗೆ 2015 ಮಾಡಲ್ ನಂಬರ್ ಎಲ್ಲ ಮಾಡಿ ನಿಮ್ಗೆ 5.5 ಕೊಡೋಣ ಬನ್ನಿ ಸರ್. 5.5 ಲಕ್ಷ. ಇದು 15 ಮಾಡಲಿ. 15 ಸೆಕೆಂಡ್ ಓನರ್ ಆಟೋಮೆಟಿಕ್ ಇದೆ ಸರ್. ಆಟೋಮೆಟಿಕ್ GT ಎಷ್ಟು ಲೀಟರ್ ಇದೆ ಸರ್? 1.2 ಲೀಟರ್ ಇಂಜಿನ್. 1.2 ಲೀಟರ್ ವಿತ್ ಕರ್ನಾಟಕ ಕೊಟ್ಟು. ವಿತ್ ಕರ್ನಾಟಕ 5.5 ಹೇಳ್ತಾ ಇದ್ದೀನಿ. ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ಸೂಪರ್. ರೆನಾಲ್ಟ್ ಡಸ್ಟರ್ ಸರ್. ಡಸ್ಟರ್ ಯಾರು ಮಾರ್ಕೆಟ್ ಅಲ್ಲೇ ಪ್ರೈಸ್ ಕೊಟ್ಟಿರಲ್ಲ ನಿಮ್ಗೆ. 2013 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ವರ್ಷನ್ 110 PS ಇದು. ನಿಮ್ಗೆ ಪ್ರೈಸ್ ಅಂದ್ರೆ 3,75,000 ಹೇಳ್ತಾ ಇದೀನಿ. ಅದ್ರಲ್ಲಿ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. 3,75,000 ಅದರಲ್ಲೂ ನೆಗೋಷಿಯಬಲ್. 2013 ಸೆಕೆಂಡ್ ಓನರ್ 110 PS ಡೀಸೆಲ್ ವರ್ಷನ್ ಸರ್. ಡೀಸೆಲ್ ಪಕ್ಕದಲ್ಲೇ 2 ಪೋಲೋಗಳಿದೆ. ಇನ್ನೊಂದು 2 ಹಾರ್ಟ್ ಕೇಕ್. ಇದು ಈ ಫೇಸಿಂಗ್ ಅಲ್ಲಿ ನಿಲ್ಸಿದ್ದಾರೆ, ಇದನ್ನ ಈ ಬ್ಯಾಕ್ ಸೈಡ್ ಅಲ್ಲಿ ನಿಲ್ಸಿದ್ದಾರೆ. ಸೊ ಇದ್ರ ಡೀಟೇಲ್ಸ್ ಹೇಳಿ ಫ್ರಂಟ್. ಸರ್ ಇದು ತುಂಬಾ ರೇರ್ ಕಲೆಕ್ಷನ್. ಪೆಟ್ರೋಲ್ ಅಲ್ಲಿ 1.6 100 1 ಕಾರ್ ಬರೋದು ಇದು. 2012 ಮಾಡಲ್ ಸಿಂಗಲ್ ಓನರ್ ಬರೀ 49,000 ಹೊಡಿದೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ₹1 ಏನು ಖರ್ಚು ಮಾಡಂಗಿಲ್ಲ. ಪೆಟ್ರೋಲ್ ಇಂಜಿನ್, ಅದು 1.6 ಲೀಟರ್ 12 ಮಾಡಲ್ ಹೈಲೈನ್ ಇದು. 4,25,000 ಆಸ್ಕಿಂಗ್ ಇದೆ. ಅದನ್ನಲ್ಲೂ ಬೆಸ್ಟ್ ಪ್ರೈಸ್ ಮಾಡ್ಕೊಡೋಣ ಬನ್ನಿ ಸರ್. 4,25,000 ಅದು 1.6 ಲೀಟರ್ ಇಂಜಿನ್. ಅದರಲ್ಲೂ ನೆಗೋಷಿಯಬಲ್. ಕರ್ನಾಟಕ ನಂಬರ್ ಏನು? ಕರ್ನಾಟಕ ಗಾಡಿನೇ ಸರ್. ಅದು ಕರ್ನಾಟಕ ಗಾಡಿ ನೋಡ್ಕೊಳ್ಳಿ, ಯಾವುದೇ ಇಂಟ್ರೆಸ್ಟೆಡ್ ಗಾಡಿ ಅಲ್ಲ. ಹಾಗೆ ಇನ್ನೊಂದು ಫೋಕ್ಸ್ ವ್ಯಾಗನ್ ಪೋಲೋ ಇದೆ TDI ಡೀಸೆಲ್. 13 ಮಾಡಲ್ ಡೀಸೆಲ್ ನಿಮ್ಗೆ ಇದು ಹೈಲೈನ್ ಬರುತ್ತೆ ನಿಮ್ಗೆ ಡೀಸೆಲ್ ಅಲ್ಲಿ. ಪ್ರೈಸ್ ಪಾಯಿಂಟ್ ಆಫ್ ಬರೀ 4 ಲಕ್ಷ ಹೇಳ್ತಾ ಇದ್ದೀನಿ. ಅದನ್ನಲ್ಲೂ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ. ಸೆಕೆಂಡ್ ಓನರ್
ಬನ್ನಿ ಜೋಯ್ಫುಲ್ ಕಾರ್ಸ್ಗೆ ಒಳ್ಳೆ ಪ್ರೈಸ್ ಮಾಡಿಸ್ಕೊಡ್ತೀನಿ, ಹೇಳಿರೋ ಪ್ರೈಸ್ ಇಂದ ಇನ್ನೂ ಕಮ್ಮಿ ಮಾಡಿಸ್ಕೊಡ್ತೀನಿ ಬನ್ನಿ, ಇನ್ನು ಕಮ್ಮಿ ಆಗುತ್ತೆ 100% ಮಾಡಿಸ್ಕೊಡ್ತೀನಿ. ಹಾಗೆ ಇನೋವಾ ಕ್ರಿಸ್ಟಾ ಅದಷ್ಟೇ ಅಲ್ಲ, ಇನ್ನೊಂದಿದೆ ನೋಡಿ 2.4 ಜಿ ವೇರಿಯಂಟ್. ಇನೋವಾ ಕ್ರಿಸ್ಟಾ ಯಾರಾದ್ರೂ ಲೋ ಬಜೆಟ್ ನನ್ನ ಹತ್ರ ಕಾಸಿಲ್ಲ ಸ್ವಲ್ಪ ಬಜೆಟ್ ಅಲ್ಲಿ ಬೇಕು ಅಂದ್ರೆ ಬರೀ 14,50,000 ಕೊಡ್ತೀನಿ ಸರ್, 14,500ಗೆ. ಅದು 18 ಮಾಡಲ್ ಕೊಡ್ತಾ ಇದೀನಿ. ಆಲ್ ಓವರ್ ಮಾರ್ಕೆಟ್ ಚಾಲೆಂಜ್ ಯಾರು ಕೊಡಲ್ಲ ಈ ಪ್ರೈಸ್ಗೆ ಸರ್. ಅದು ಕೂಡ ಕರ್ನಾಟಕ ನಂಬರ್ ಗಾಡಿ. ಹೌದು, ನಿಮ್ಗೆ ಲೋನ್ ಬೇಕಾದ್ರೆ ಆಲ್ ಓವರ್ ಕರ್ನಾಟಕ 12 to 13 lakhs ಬರೀ ಲೋನೇ ಮಾಡಿಸ್ಕೊಡ್ತೀನಿ ಸರ್. 18 ಮಾಡಲ್ಲು, 18 ಮಾಡಲು ಸೆಕೆಂಡ್ ಓನರು ನಿಮ್ಗೆ ಬರೀ 14.5ಗೆ ಇನೋವಾ ಕ್ರಿಸ್ಟಾ ಫಿನಿಶ್ ಮಾಡಿ 14 ಲಕ್ಷ. ಸೂಪರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಹಾಟ್ ಕೇಕ್ ಇದೆ ನೋಡಿ, ಪೋಲೋ. ಇದ್ರ ಯಾರು ಮಾಡಿಫೈರ್ ನೋಡ್ತಾ ಇದ್ರೆ GT ಕಿಟ್ ಎಲ್ಲ ಮಾಡಿಸಿದಾರೆ, ಸಕ್ಕದಾಗಿದೆ, ಬ್ರ್ಯಾಂಡ್ ನ್ಯೂ ಗಾಡಿ ಅಂತ ಹೇಳ್ಬೋದು. ಬ್ಯೂಟಿ ರೆಡ್ ಅಂದ್ರೆ ಸಕ್ಕದಾಗಿದೆ, ನಿಮ್ಗೆ ಏನ್ ಮಾತಾಡಂಗಿಲ್ಲ. 18 ಮಾಡಲು ಸೆಕೆಂಡ್ ಓನರ್ ಕಂಫರ್ಟ್ ಲೈನ್ ಇದು. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ 6,95,000 ಕೋಟಿಂಗ್ ಇದೆ. ಆಲ್ಮೋಸ್ಟ್ ಕಸ್ಟಮರ್ ಅಡ್ವಾನ್ಸ್ ಆಗಿದೆ, ಏನಾದ್ರು ಆಗಿಲ್ಲ ಅಂದ್ರೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಸರ್. ಸೊ ಏನ್ ರೇಟ್ ಹೇಳ್ತಾ ಫೈನಲ್ ಹೇಳ್ಬಿಡಿ ಸರ್. ಒಂದು 6.5 ಲಕ್ಷಕ್ಕೆ ಮುಗಿಸ್ಕೊಡ್ತೀನಿ ಬನ್ನಿ. 6.5 ಲಕ್ಷ. ಅದು 18 ಮಾಡಲು 2 ಲಕ್ಷ ಹತ್ತತ್ರ ಖರ್ಚು ಮಾಡಿದ್ದಾರೆ. ಆಲ್ರೆಡಿ ಕಸ್ಟಮರ್ ಹೋಗಿದ್ದಾರೆ ಲೋನ್ಗೆ, ಆಲ್ರೆಡಿ ಲೋಗಿದ್ದಾರೆ. ಅದ ಏನಾದ್ರು ಕ್ಯಾನ್ಸಲ್ ಆಯ್ತಾನೆ ನಿಮ್ಗೆ ಮಾಡಿಸ್ಕೊಡ್ತೀನಿ ಬನ್ನಿ. ಸೂಪರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಹ್ಯುಂಡೈ i10 ಸರ್. i10 2011 ಮಾಡಲ್ ಎರಾ ಇದು. ಯಾರು ನೋಡ್ತಾವ್ರೆ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ, ಇನ್ಕ್ಲೂಡಿಂಗ್ ಕರ್ನಾಟಕ ನಂಬರ್ ಎಲ್ಲ ನಂಬರ್ ಆಲ್ರೆಡಿ ಪೇಡ್ ಆಗಿ ಟ್ಯಾಕ್ಸ್ 2,10,000 ಹೇಳ್ತಾ ಇದೀನಿ. ಅದನ್ನಲ್ಲೂ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ ಬನ್ನಿ ಸರ್. ಸೂಪರ್. ಹಾಗೆ ಇಲ್ಲೂ ಕೂಡ ನಿಮಗೆ ಹೋಂಡಾ ಸಿಟಿ ಇದೆ, ಇನೋವಾಗಳು ಇದಾವೆ. ಇನೋವಾ ಕ್ರಿಸ್ಟಾ ಬೇಡ ನಂಗೆ ಬಡ್ಜೆಟ್ ಅಲ್ಲಿ ಇನೋವಾ ಬೇಕಂದ್ರೆ ಅವು ಇದಾವೆ. ಹೋಂಡಾ ಸಿಟಿ ಸರ್. ಸರ್ ಹೋಂಡಾ ಸಿಟಿ ನಿಮ್ಗೆ ಆಟೋಮೆಟಿಕ್ ಇದು, ಸಿಂಗಲ್ ಓನರ್ 2013 ಮಾಡಲ್, ಗೋಲ್ಡ್ ಕಲರ್. ಈ ಕಲರ್ ತುಂಬಾ ರೇರು, ಅದನ್ನಲ್ಲೂ ಆಟೋಮೆಟಿಕ್ ತುಂಬಾ ರೇರ್ ಕಲೆಕ್ಷನ್ ಸಿಗೋದು. 13 ಮಾಡಲ್ ಸಿಂಗಲ್ ಓನರ್ ನಿಮ್ಗೆ ಆಟೋಮೆಟಿಕ್ ಸಿಂಗಲ್ ಓನರ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ 4,45,000 ಹೇಳ್ತಾ ಇದೀನಿ. ಅದನ್ನಲ್ಲೂ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ ಸರ್. 4,45,000 ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀರಾ. ಮೇನ್ ಏನಂದ್ರೆ ಗಾಡಿ ಸಕ್ಕದಾಗಿದೆ, ಆಟೋಮೆಟಿಕ್ ಬ್ರ್ಯಾಂಡ್ ನ್ಯೂ ಟೈರ್ಸ್, ನಿಮ್ಗೆ ₹1 ಖರ್ಚು ಮಾಡಂಗಿಲ್ಲ, ಸಕ್ಕದಾಗಿದೆ ಸರ್. ಸೊ ಇದು ಡೀಟೇಲ್ಸ್ ಇನೋವಾ ಸರ್. ಇನೋವಾ 15 ಮಾಡಲ್ ನಿಮ್ಗೆ ವಿ ವರ್ಷನ್ ಅಲ್ಲಿ ಇರುತ್ತೆ. ಕಮ್ಮಿ ಪ್ರೈಸ್ ಎಲ್ಲ ಯಾರಾದ್ರು ಇನೋವಾ ನೋಡ್ತಾವ್ರೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ಒಂದು 11 lakhs ಹೇಳ್ತಾ ಇದೀನಿ, ಅದನ್ನಲ್ಲೂ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ. 15 ಮಾಡಲ್ ಸೆಕೆಂಡ್ ಓನರ್ ಇನೋವಾ ವಿ ವರ್ಷನ್ ಸರ್. 1,10,000 ನೋಡಿದೆ. ಡೀಸೆಲ್ ಮ್ಯಾನ್ಯುಯಲ್. ಹಾಗೆ ನೆಕ್ಸ್ಟ್ ಸ್ವಲ್ಪ ಕಮ್ಮಿ ಬಜೆಟ್ ಅಲ್ಲಿ ಯಾರಾದ್ರು ಇನ್ನೋ ನೋಡ್ತಾವ್ರೆ 10 ಮಾಡಲ್ ಇದೆ. ಅದು 8 ಸೀಟರ್ ಗಾಡಿ, ಫ್ರೆಶ್ ಫಿಟ್ನೆಸ್ ಎಲ್ಲ ಆಗ್ಬಿಟ್ಟಿದೆ. 2030 ತನಕ ಫಿಟ್ನೆಸ್ ಇದೆ. ಒಂದು 5-6 ದಿವಸ ಆಗಿದೆ ಇದು ಇನ್ಶೂರೆನ್ಸ್ ಮಾಡಿ. 6 lakhs ಹೇಳ್ತಾ ಇದೀನಿ, ಅದನ್ನಲ್ಲೂ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ ಬನ್ನಿ. ಫ್ರೆಶ್ FC ಎಲ್ಲ ಆಗಿದೆ. ಸೆಕೆಂಡ್ ಓನರ್ 8 ಸೀಟರ್ ಡೀಸೆಲ್ ಕಾರ್ ಸರ್. ಸೊ ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀರಾ. ಹಾಗೆ ನೆಕ್ಸ್ಟ್ ವೆಹಿಕಲ್ XUV500 ಇದೆ. W8 W6 ಸರ್. W10 ಇದು 2015 ಮಾಡಲು ನಿಮ್ಗೆ ಒಂದು 9.5 ಹೇಳ್ತಾ ಇದೀನಿ. ಅದನ್ನಲ್ಲೂ ಸ್ಲೈಡ್ಲಿ ನೆಗೋಷಿಯಬಲ್ ಆಗುತ್ತೆ. ಸಿಂಗಲ್ ಓನರು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಸರ್. W10 ಸಿಂಗಲ್ ಓನರು, ಅದು 2015 ಮಾಡಲ್ ಗಾಡಿ. ಕ್ಲಾಸ್ ಇದೆ ಸರ್. ಏನ್ ರೇಟ್ ಹೇಳ್ತಾ ಇದ್ದೀರಾ ಸರ್? ನಿಮ್ಗೆ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ 9.5 ಹೇಳ್ತಾ ಇದೀನಿ. ಅದನ್ನಲ್ಲೂ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ ಸರ್. 9.5 9.5 ಲಕ್ಷ ಹೇಳ್ತಾ ಇದ್ದಾರೆ, ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ಅದು ಬಿಟ್ಟು ಇನ್ನು ಸಾಕಷ್ಟು ಗಾಡಿಗಳಿದಾವೆ. ಸೊ ಎರ್ಟಿಗಾ ಬೇಕಂದ್ರೆ ಇದೆ, ಇಕೋ ಸ್ಪೋರ್ಟ್ಸ್ ಇದೆ, ಹಾಗೇನೆ ಸ್ವಿಫ್ಟ್ ಡಿಸೈರ್ ಬೇಕಂದ್ರೆ ಇದೆ. ಅದೇ XUV500 ಇನ್ನೊಂದು ಗಾಡಿ ಇದೆ ಸರ್. ಇನ್ನೊಂದು ಸ್ವಿಫ್ಟ್ ಡಿಸೈರ್ ಇದೆ 12 ಮಾಡಲು. ನಿಮ್ಮ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಬರೀ 3,25,000 ಹೇಳ್ತಾ ಇದ್ದೀನಿ. ಅದನ್ನಲ್ಲೂ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ. ಒಳ್ಳೆ ಪ್ರೈಸು, ಒಳ್ಳೆ ಡಿಮ್ಯಾಂಡ್ ಕಾರು. ಸ್ವಿಫ್ಟ್ ಡಿಸೈರ್ ಪೆಟ್ರೋಲ್ VX ಇದು. ಬರೀ 3,25,000ಗೆ 12 ಮಾಡಲ್ ಕೊಡ್ತೀನಿ ಬನ್ನಿ ಸರ್. 3,25,000ಕ್ಕೆ 2012 ಮಾಡಲು ಸ್ವಿಫ್ಟ್ ಡಿಸೈರ್ VXI VDI ಸರ್. VXI ಮಾಡಲ್ ಇದು, ಮಿಡ್ ಸೆಗ್ಮೆಂಟ್ ಪೆಟ್ರೋಲ್. ಹಾಗೆ XUV500 ಇನ್ನೊಂದಿದೆ. XUV500 ಇದು ಬೆಳೆ ಸಾಯಂಕಾಲ ಡೆಲಿವರಿ ಕೊಡ್ಬೇಕು ಸರ್. ಆಲ್ಮೋಸ್ಟ್ ಲೋನು ಆಗಿದೆ, ಅಡ್ವಾನ್ಸ್ ಎಲ್ಲ ಆಗ್ಬಿಟ್ಟಿದೆ. ಸಾಯಂಕಾಲ ಡೆಲಿವರಿ ಕೊಡ್ಬೇಕು ಸರ್ ಇದು. ಸೊ ಸೋಲ್ಡ್. ಇನ್ನೊಂದು ಸ್ವಿಫ್ಟ್ ಇದೆ ಇಲ್ಲಿ. ಇನ್ನೊಂದು ಸ್ವಿಫ್ಟ್ 2013 ಮಾಡಲು ನಿಮ್ಗೆ ಸಿಂಗಲ್ ಓನರ್ VDI ಇದು. 4,15,000 ಹೇಳ್ತಾ ಇದ್ದೀನಿ. ಅದನ್ನಲ್ಲೂ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ. 4,15,000 ಶಿಫ್ಟ್ VDI ಸಿಂಗಲ್ ಓನರ್ ಸರ್. ನೆಗೋಷಿಯಬಲ್. ಡೀಸೆಲ್ ವೇರಿಯಂಟ್ ಸ್ವಿಫ್ಟ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಅಮೇಜ್. ಕಮ್ಮಿ ಹೊಡೆದ್ರೆ ಯಾರು ಪೆಟ್ರೋಲ್ ಅಮೇಜ್ ಓಡ್ತಾ ಇದ್ರೆ ಬರೀ 30,000 ಹೊಡಿದೆ. 13 ಮಾಡಲು ಬರೀ 4 lakhs ಹೇಳ್ತಾ ಇದ್ದೀನಿ. ಅದನ್ನಲ್ಲೂ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ. ಬರೀ 30,000 ಹೊಡಿದೆ. ಬ್ರ್ಯಾಂಡ್ ನ್ಯೂ. ಇನ್ನು ಸೀಟ್ ಕವರ್ಸ್ ಕೂಡ ಒಂಚೂರು ಅಲ್ಲಾಡಿಲ್ಲ, ಹಂಗಿದೆ ಗಾಡಿ. ತುಂಬಾ ಚೆನ್ನಾಗಿದೆ. ಒಂದ್ಸತಿ ಬನ್ನಿ. ಬರೀ 30,000 ಹೊಡಿದೆ. 3 lakhs ಸ್ಲೈಡ್ಲಿ ನೆಗೋಷಿಯಬಲ್. ಸಾರಿ 4 lakhs ಹೇಳ್ತಾ ಇದೀನಿ. ಅದರಲ್ಲಿ ಸ್ವಲ್ಪ ನೆಗೋಷಿಯೇಟ್ ಮಾಡಿ. 3 ಲಕ್ಷ ಕನ್ಫ್ಯೂಸ್ ಆಗಬೇಡಿ. 4 ಲಕ್ಷ ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಸೊ ಯಾರಿಗೆಲ್ಲ ಬೇಕೋ ಹೋಂಡಾ ಅಮೇಜ್ ಕಾಂಟ್ಯಾಕ್ಟ್ ಮಾಡಬಹುದು. ನೆಕ್ಸ್ಟ್ ಬೇಕಾದ್ರು ಆಡಿ ಇದೆ. ಆಡಿ ಯಾವ್ದು ಸರ್ ಇದು? ಪ್ರೀಮಿಯಂ A6 ಇದು. ನಿಮ್ಗೆ S ಲೈನ್ ಅಂತ ಬರುತ್ತೆ. 15 ಮಾಡಲ್ ಸಕ್ಕತ್ತಾಗಿದೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್. 15 ಮಾಡಲ್ ನಿಮ್ಗೆ ಸೆಕೆಂಡ್ ಓನರ್ ಆಗಿದೆ. 90,000 ಕಿಲೋಮೀಟರ್ಸ್. ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಸನ್ರೂಫ್ ಎಲ್ಲ ಬಂದ್ಬಿಡುತ್ತೆ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನಿಮ್ಗೆ 18.5 ಹೇಳ್ತಾ ಇದೀನಿ. ಅದನ್ನಲ್ಲೂ ಸ್ಲೈಡ್ಲಿ ನೆಗೋಷಿಯಬಲ್ ಆಗುತ್ತೆ.
ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ ಬನ್ನಿ ಸರ್. 18.5 ಅದನ್ನಲ್ಲೂ ಬೆಸ್ಟ್ ಪ್ರೈಸ್ ಆಡಿ A6 15 ಮಾಡಲ್ ಸರ್. 18.5 ಲಕ್ಷ, ಅದರಲ್ಲೂ ನೆಗೋಷಿಯಬಲ್. ಲೋನ್ ಬೇಕಾದ್ರೆ ಲೋನು ಆಗುತ್ತೆ. 100% ಆಗುತ್ತೆ. ನೆಕ್ಸ್ಟ್ ಮೋಸ್ಟ್ ಡಿಮ್ಯಾಂಡ್ ಗಾಡಿನೇ ಸಿಗಲ್ಲ, ಸಿಕ್ಕರು ರೇಟ್ ವರ್ಕೌಟ್ ಆಗಲ್ಲ, ಪ್ರೈಸಿಂಗ್ ಅಲ್ಲಿ ಇರಲ್ಲ. ಎರ್ಟಿಗಾ ಇದೆ ಸರ್. ಎರ್ಟಿಗಾ VXi ಮಾಡಲ್ ಇದು 13 ಮಾಡಲ್. ಇದು ಬೇಡ ಅಂದ್ರೆ ಇನ್ನೊಂದು ಎರ್ಟಿಗಾ ಇದೆ 12 ಮಾಡಲ್ ಇದೆ. ಆ ZXi ಇದು VXi ಇದು 13 ಮಾಡಲು. ನಿಮಗೆ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಬರೀ 5,85,000 ಹೇಳ್ತಾ ಇದ್ದೀನಿ. ಅದನ್ನಲ್ಲೂ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ. ಗಾಡಿ ಬೊಂಬಾಟ್ ಇದೆ ಸರ್, ಒಂಚೂರು ನಿಮ್ಗೆ ಏನು ಖರ್ಚಿಲ್ಲ ಸರ್. ಹಾಗೆ ಇಕೋ ಸ್ಪೋರ್ಟ್ ಯಾರಾದ್ರೂ ಪೆಟ್ರೋಲ್ ನೋಡ್ತಾವ್ರೆ, ಪೆಟ್ರೋಲ್ ಇದೆ, ಡೀಸೆಲ್ ಬೇಕಂದ್ರೂ ಇದೆ. ಇದು ಪೆಟ್ರೋಲ್ ಇರೋದು ಬರೀ 50,000 ಓಡಿದೆ. ನಿಮಗೆ ಸಿಂಗಲ್ ಓನರು, ಪ್ರೈಸ್ ಪಾಯಿಂಟ್ ಆಫ್ ವ್ಯೂ 14 ಮಾಡಲು, ಸಿಂಗಲ್ ಓನರ್ ಬರೀ 5,25,000 ಹೇಳ್ತಾ ಇದ್ದೀನಿ. ಅದನ್ನಲ್ಲೂ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ. ವಿಸಿಟ್ ಮಾಡಿ. 14 ಮಾಡಲ್ ಸಿಂಗಲ್ ಓನರ್ 5,25,000. ಅದು ಬರೀ ಟೈಟಾನಿಯಂ ಅಲ್ವಾ, ಡೀಸೆಲ್ ವೇರಿಯಂಟ್. 5 ಲಕ್ಷ ಪೆಟ್ರೋಲ್. ಇದು ಪೆಟ್ರೋಲ್ 5,25,000 ಹೇಳ್ತಾ ಇದ್ದೀನಿ. ಅದರಲ್ಲೂ ನೆಗೋಷಿಯಬಲ್. ಹಾಗೆ ಇನ್ನೊಂದಿದೆ ಇಲ್ಲ, ಎಸ್-ಕ್ರಾಸ್ ಯಾರಾದ್ರೂ ನೋಡ್ತಾರೆ, ಎಸ್-ಕ್ರಾಸ್ ಇದೆ 2015 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ವರ್ಷನ್ ಇದು. ಒಂದು ಒಳ್ಳೆ ಗಾಡಿ, 5 ಸೀಟರ್ ಡೀಸೆಲ್, ಒಳ್ಳೆ ಮೈಲೇಜ್. ಮಾರುತಿಯಲ್ಲಿ ನಿಮ್ಗೆ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಒಳ್ಳೆ ಪ್ರೈಸ್ ಮಾಡ್ಬೇಕಂದ್ರೆ ಒಂದು 6 lakhs ಹೇಳ್ತಾ ಇದೀನಿ. ಅದನ್ನಲ್ಲೂ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ ಬನ್ನಿ ಸರ್. ಸೊ ಸೇಫ್ಟಿ ಗಾಡಿ ಅಂತ ಏನಾದ್ರು ಮಾರುತಿ ಗಾಡಿಲಿ ಏನಾದ್ರು ನೋಡಿದ್ರೆ ಆಗಿನ ಟೈಮ್ ಅಲ್ಲೇನೆ ಎಸ್-ಕ್ರಾಸ್ ಒಂದೇ ಒಂದು ಬಿಲ್ಡ್ ಕ್ವಾಲಿಟಿ ಇದ್ದಂತದ್ದು. ಸೊ ಇನ್ಯಾವುದು ಹೇಳಕ್ ಆಗಲ್ಲ ಅಲ್ವಾ. ಆ ಎಸ್-ಕ್ರಾಸ್ ಎಷ್ಟು ಹೇಳ್ತಾ ಇದೀರಾ ಸರ್? ಫೈನಲ್ 6 ಲಕ್ಷ ಹೇಳ್ತಾ ಇದೀನಿ. ಅದನ್ನಲ್ಲೂ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ. ಅದರಲ್ಲೂ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ. ನೆಕ್ಸ್ಟ್ ವೆಹಿಕಲ್ ಇನ್ನೊಂದು XUV 500 ಇದೆ. ಇದ್ಯಾವ ಸರ್? W10 15 ಮಾಡಲ್ ಇದು ಬರೀ 9,95,000 ಹೇಳ್ತಾ ಇದೀನಿ. ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ. ಸಿಂಗಲ್ ಓನರ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಹಾಕಿದ್ದಾರೆ ಕಸ್ಟಮರು. ಇನ್ನು ನಿಮ್ಗೆ ಏನೋ ಒಂದು 100 ಕಿಲೋಮೀಟರ್ ಹೋಗಿಲ್ಲ ಟೈರ್ಸ್ ಹಾಕಿ. W10 ಕೊಡ್ತಾ ಇದೀನಿ, ಸಿಂಗಲ್ ಓನರು, 15 ಮಾಡಲು, ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ. W10 ಇಲ್ಲ ಅಂದ್ರೂ ಒಂದು 8 ಇಂದ 9 ಕಾರ್ ಇದೆ. ಇದು W8 ಇದೆ, W10 ಇದೆ. ಸುಮಾರು 3-4 ಕಾರ್ ತೋರಿಸ್ತಾ ಇದೀನಿ. ನೀನು ಸ್ಟಾಕ್ ಅಲ್ಲಿ ಇದೆ. ಬರೀ ಒಂದು ವಾಟ್ಸಪ್ ಅಲ್ಲಿ ಹೈ ಅಂದ್ರೆ ಕ್ಯಾಟಲಾಗ್ ಎಲ್ಲ ಡೀಟೇಲ್ಸ್ ಇರುತ್ತೆ XUV ಇದು, ನೀವು ನೋಡ್ಕೊಳ್ಬಹುದು ಸರ್. ನೋಡಿ XUV 500 ಒಂದಲ್ಲ ಸುಮಾರು ಗಾಡಿ ಇದೆ ಇಟ್ಟಿದ್ದೀನಿ ಅಂತ ಹೇಳಿದ್ರು. ಇಲ್ಲಿ ಇನ್ನೊಂದೆರಡು ಗಾಡಿಗಳಿದಾವೆ, ಇದ್ರ ಡೀಟೇಲ್ಸ್ ಸರ್. 2015 ನ್ಯೂ ಶೇಪ್ ಇದು ಇಂಡಲ್ ಬಂದಿದೆ. ಸಿಂಗಲ್ ಓನರ್ W8 ಇದು. ಕರ್ನಾಟಕ ನಂಬರ್ ಎಲ್ಲ NOC ಎಲ್ಲ ರೆಡಿ ಇದೆ. ನಂಬರ್ ಎಲ್ಲ ಮಾಡಿಸ್ಕೊಡ್ತೀನಿ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಬರೀ 7,95,000 ಹೇಳ್ತಾ ಇದ್ದೀನಿ. ಅದನ್ನಲ್ಲೂ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ನ್ಯೂ ಶೇಪ್ ಅದು ಗಾಡಿ ಸಕ್ಕತ್ತಾಗಿದೆ, ಬ್ರ್ಯಾಂಡ್ ನ್ಯೂ ಟೈಪ್ ಇದೆ ಸರ್. ಇದಿಲ್ಲ, ಇನ್ನು W10 ಬೇಕಂದ್ರೆ W10 ಕೊಡೋಣ. ಸಿಂಗಲ್ ಓನರ್ 16 ಮಾಡಲ್ ಇದು. ನಿಮ್ಮ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ 9,50,000 ಹೇಳ್ತಾ ಇದ್ದೀನಿ. ಅದನ್ನಲ್ಲೂ ಬೆಸ್ಟ್ ಪ್ರೈಸ್ ಮಾಡಿಕೊಡಿ. ಸಿಲ್ವರ್ ಕಲರು. ನಿಮಗೆ ನಂಬರ್ ಎಲ್ಲ ಬೇಕಂದ್ರೆ 1 or 2 days ಅಲ್ಲಿ ನಂಬರ್ ಮಾಡ್ಕೊಡ್ತೀನಿ. ಲೋನ್ ಫೆಸಿಲಿಟೀಸ್ ಆಲ್ ಓವರ್ ಕರ್ನಾಟಕ ಮಾಡಿಸ್ಕೊಡ್ತೀನಿ. ಈಗ ವಿತ್ ಕರ್ನಾಟಕನ ಯೂನಿವರ್ಸಿಟಿ ಹೇಳಿರೋದು ನೀವೀಗ ಸರ್? ವಿತ್ ಕರ್ನಾಟಕ ಹೇಳ್ತಾ ಇರೋದು. ಬೇರೆ ಏನು ಚಾರ್ಜಸ್ ಇರಲ್ಲ. ಕರ್ನಾಟಕ ಎಲ್ಲ ಇನ್ಕ್ಲೂಡಿಂಗ್ ಹೇಳ್ತಾ ಇರೋದು. ಹಾಗೆ ಇನೋವಾ ಕ್ರಿಸ್ಟಾ ಇನ್ನೊಂದು ಸರ್ 2020 ಮಾಡಲ್ ಇನೋವಾ ಕ್ರಿಸ್ಟಾ ಇದೆ. ನಿಮಗೆ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನಿಮ್ಮಲ್ಲಿ 20,95,000 ಹೇಳ್ತಾ ಇದ್ದೀನಿ. V ವರ್ಷನ್ ಅದು. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ. ಆನ್ ಟೇಬಲ್ 20,95,000 ಅಲ್ಲಿ ಇನ್ನು ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ. ಬನ್ನಿ ಜೋಯ್ಫುಲ್ ಕಾರ್ಸ್ಗೆ. ತುಂಬ ರೇರ್ ಕಲೆಕ್ಷನ್ ನಮ್ಮ ಹತ್ರ. ಇನೋವಾ ತುಂಬ ಸ್ಟಾಕ್ ಇದೆ. ಯಾರು ಇನೋವಾ ಕ್ರಿಸ್ಟಾ ಇಲ್ಲ ಫಾರ್ಚುನರ್ ಯಾವ್ದು ನೋಡ್ತಾ ಇದ್ರು ಒಂದ್ಸತಿ ಬನ್ನಿ ವಿಸಿಟ್ ಮಾಡಿ. ಒಳ್ಳೆ ಗಾಡಿ ಕೊಡ್ತೀನಿ. ಲೋನು ಆಲ್ ಓವರ್ ಕರ್ನಾಟಕ ಮಾಡ್ತೀನಿ. ಅಪ್ ಟು 80 to 90% ಮಾಡಿಸ್ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಹಾಟ್ ಕೇಕ್ ಇದೆ, ಪೋಲೋ ಸರ್. ಪೋಲೋ 2014 ಸಿಂಗಲ್ ಓನರ್ ಗಾಡಿ. ನಿಮ್ಗೆ ಹೈಲೈನಲ್ಲಿ ಬರುತ್ತೆ. 4,95,000 ಹೇಳ್ತಾ ಇದ್ದೀನಿ. ಅದನ್ನಲ್ಲೂ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ ಬನ್ನಿ ಸರ್. 4,95,000 4,95,000 14 ಮಾಡಲ್ ಸಿಂಗಲ್ ಓನರ್ ಹೈಲೈನ್ ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ. ಹೌದು. ಇನೋವಾ ಇದೆ ಸರ್. ಇನೋವಾ ಯಾರಾದ್ರೂ ನೋಡ್ತಾ ಹೋದ್ರೆ ಖಂಡಿತ ಇದು ಕಸ್ಟಮರ್ ಬಿಟ್ಟಿದ್ದು. ಇದು ಇವಾಗ ಹೋಗುತ್ತೆ, ಮಂಡ್ಯಲ್ಲಿ ಸಿಗತ್ತೆ. ಬರೀ 77,000 ಓಡಿದೆ. ಇದು ನಿಮ್ಗೆ 8 ಸೀಟರ್ ಗಾಡಿ. 12,50,000 ಹೇಳ್ತಾ ಇದ್ದೀನಿ. ಸ್ಲೈಡ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಎಷ್ಟು ಸರ್? 12.5 ಲಕ್ಷ ಹೇಳ್ತಾ ಇದ್ದೀನಿ. ಅದನ್ನಲ್ಲೂ ಬೆಸ್ಟ್ ಪ್ರೈಸ್ ಆಗುತ್ತೆ. ಡೈರೆಕ್ಟ್ ಓನರ್ ಪೇಮೆಂಟ್, RC ಪೇಮೆಂಟ್ ಮಾಡ್ಬೋದು ಸರ್. ಸೊ ಕೊನೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಇದೆ ಅಲ್ವಾ ಸರ್ ಲಾಸ್ಟ್ ಗಾಡಿ? SX4 ಇದೆ. ಇದ್ರ ಡೀಟೇಲ್ಸ್ ಸರ್ 2010 ಮಾಡಲ್ ಇದು. ನಿಮ್ಗೆ ಸಿಂಗಲ್ ಓನರು VXL ಬರುತ್ತೆ. 3 lakhs ಹೇಳ್ತಾ ಇದ್ದೀನಿ. ಅದು ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಮಾಡಿ ಅದನ್ನಲ್ಲೂ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ. ಬನ್ನಿ ಜೋಯ್ಫುಲ್ ಕಾರ್ಸ್ ವಿಸಿಟ್ ಮಾಡಿ. ಒಳ್ಳೆ ಪ್ರೈಸ್ ಮಾಡಿಸ್ಕೊಡ್ತೀನಿ. ಗಾಡಿ ತುಂಬ ಏನು ಮೇಳಂಗಿಲ್ಲ, ಎಲ್ಲ ಶೋರೂಮ್ ರೆಕಾರ್ಡೆಡು. ಯಾವ ಕಾರ್ ನೋಡಿದ್ರು ನಮ್ದು ಎಲ್ಲ ರೆಕಾರ್ಡೆಡ್ ಇರುತ್ತೆ. ಯಾವುದು ಮೀಟರ್ ಟ್ಯಾಂಪರಿಂಗ್ 100% ಇರಲ್ಲ. ಶೋರೂಮಲ್ಲಿ ಹೋಗಿ ತೋರಿಸ್ಕೊಂಡು ಆಮೇಲೆ ತಗೊಂಡ್ಬೋದು ಸರ್. ಸೊ ನೀವು ಹೇಳೋ ಪ್ರಕಾರ ಪ್ರತಿಯೊಂದು ಗಾಡಿಲೂ ನೆಗೋಷಿಯಬಲ್ ಆಗುತ್ತೆ. 100% ನೆಗೋಷಿಯಬಲ್ ಆಗುತ್ತೆ ಸರ್. ಸೊ ಯಾವಾಗಲೂ ಸ್ಟಾಕ್ ಇದೇ ತರ ಮೇಂಟೈನ್ ಮಾಡಿರ್ತೀರಾ? 100% ಇದೇ ತರ ಸ್ಟಾಕ್ ಇರುತ್ತೆ. ಕಸ್ಟಮರ್ಸ್ ಏನಾದ್ರು ಜಾಸ್ತಿ ಐತೆ ಅಂದ್ರೆ ಸ್ವಲ್ಪ ಸ್ಟಾಕ್ ಖಾಲಿ ಆಗ್ಬೋದು. ಬಟ್ ಏನಂದ್ರೆ ಕನ್ಫರ್ಮ್ ಮಾಡ್ತೀನಿ. ಅದೇ ತರ ಗಾಡಿ ಇನ್ನೊಂದು ಬೇಕಂದ್ರೆ ಚಾಯ್ಸ್ ಮಾಡಿಸ್ಕೊಡ್ತೀನಿ ಸರ್. ಮಾಡ್ಕೊಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಇಷ್ಟೊತ್ತು ಡೀಟೇಲ್ಸ್ ನಾನು ತಿಳಿಸ್ಕೊಡೋದಕ್ಕೆ. ನೋಡಿ ಯಾರಿಗೆಲ್ಲ ಇನೋವಾ ಕ್ರಿಸ್ಟಾ ಬೇಕು, ಎಂಡೋರ್ ಬೇಕು, ನೋಡಿ ಎಂಡೋರ್ ಲೇಟೆಸ್ಟ್ ಮಾಡಲು ಹುಡುಕ್ತಾ ಇರ್ತೀರಾ, ಅದು ಕೂಡ ಇದೆ. ಹಾಗೆ ಇಕೋ ಸ್ಪೋರ್ಟ್ಸ್ ಇದೆ. ಎಲ್ಲ ಗಾಡಿಗಳು ನಾವು ಫುಲ್ ವಿಡಿಯೋ ನೋಡಿದ್ದೀರಾ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಯಾವ ಗಾಡಿ ಬೇಕು ಜಾಯ್ಫುಲ್ ಕಾರ್ಸ್ನ ವಿಸಿಟ್ ಮಾಡ್ಬೋದು.